ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಚಾನಲ್ಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ನಿಮ್ಮ ಅತ್ಯಮೂಲ್ಯ ಸಮಯ ಕೊಡುತ್ತಿರುವುದಕ್ಕೆ ಧನ್ಯವಾದಗಳನ್ನು ಹೇಳುತ್ತೇನೆ. ಪ್ರಿಯ ವೀಕ್ಷಕರೇ, ಶೀರ್ಷಿಕೆಯಲ್ಲಿ ಕೊಟ್ಟಿರುವಂತೆ UPSCಯಿಂದ ಒಟ್ಟು 109 ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ. ಅದರ ನೋಟಿಫಿಕೇಷನ್ ಇಲ್ಲಿದೆ. ತಮ್ಮ ಗಮನಕ್ಕೆ ನಾನು ಈ ನೋಟಿಫಿಕೇಷನ್ನ ಓದುತ್ತೇನೆ. ಇಲ್ಲಿ ಅಡ್ವರ್ಟೈಸ್ಮೆಂಟ್ ನಂಬರ್ ಕೊಟ್ಟಿದ್ದಾರೆ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇನ್ವೈಟ್ಸ್ ಆನ್ಲೈನ್ ರಿಕ್ರೂಟ್ಮೆಂಟ್ ಅಪ್ಲಿಕೇಶನ್ಸ್ ORA ಫಾರ್ ರಿಕ್ರೂಟ್ಮೆಂಟ್ ಬೈ ಸೆಲೆಕ್ಷನ್ ಟು ದಿ ಫಾಲೋಯಿಂಗ್ ಪೋಸ್ಟ್ಸ್. ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ ವೀಕ್ಷಕರೇ. ವೇಕೆನ್ಸಿ ಡೀಟೇಲ್ಸ್. ಫಸ್ಟ್ ವೇಕೆನ್ಸಿ ನಂಬರ್ ಕೊಟ್ಟಿದ್ದಾರೆ. 2 ವೇಕೆನ್ಸೀಸ್ ಫಾರ್ ದಿ ಪೋಸ್ಟ್ ಆಫ್ ಸೈಂಟಿಸ್ಟ್ ಬಿ non-destructive in National Test House Department of Consumer Affairs, Ministry of Consumer Affairs, Food and Public Distribution. ರಿಸರ್ವೇಷನ್ ಪೊಸಿಷನ್ ಅನ್ರಿಸರ್ವ್ಡ್ಗೆ 1, STಗೆ 1. ಪೇ ಸ್ಕೇಲ್ ಕೊಟ್ಟಿದ್ದಾರೆ ವೀಕ್ಷಕರೇ. ಲೆವೆಲ್ 10. ಏಜ್ ಲಿಮಿಟ್ ಕೊಟ್ಟಿದ್ದಾರೆ ವೀಕ್ಷಕರೇ. 35 years ಫಾರ್ ಅನ್ರಿಸರ್ವ್ಡ್ ಆ್ಯಂಡ್ 40 years ಫಾರ್ STs. ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ಸ್ ಕೊಟ್ಟಿದ್ದಾರೆ. ಮೊದಲಿಗಾಗಿ ಎಜುಕೇಷನಲ್ ಮಾಸ್ಟರ್ಸ್ ಡಿಗ್ರಿ ಇನ್ ಫಿಸಿಕ್ಸ್ ಫ್ರಮ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ or Bachelor of Engineering or Bachelor of Technology in Electrical Engineering or Mechanical Engineering or Metallurgy from a recognized university or institute. ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ ವೀಕ್ಷಕರೇ. ತಾವು ಇಲ್ಲಿ ಸ್ಕ್ರೀನ್ಶಾಟ್ ಇಟ್ಕೊಂಡು ಓದ್ಕೋಬಹುದು. ಹಾಗೆ ಅಡಿಷ್ನಲ್ ಪಾಯಿಂಟ್ಸ್ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ಕ್ವಾಲಿಫಿಕೇಷನ್ ರಿಲೇಟೆಡು ತಾವು ಇಲ್ಲಿ ಇದನ್ನು ನೋಡಬಹುದು. ಡ್ಯೂಟೀಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ಪೋಸ್ಟಲ್ಲಿ ಯಾವ ಥರ ಡ್ಯೂಟೀಸ್ ಪರ್ಫಾರ್ಮ್ ಮಾಡಬೇಕು ಅಂತ. Other details, the post is permanent, General Central Service Group A, gazetted, non-ministerial. Headquarters, Kolkata. Candidate is liable to serve anywhere in India in NTH's regional offices. Second vacancy number ಕೊಟ್ಟಿದ್ದಾರೆ ವೀಕ್ಷಕರೇ. 8 vacancies for the post of Special Grade 3 Assistant Professor Nephrology, Department of Health and Family Welfare, Ministry of Health and Family Welfare. Reservation position ಅನ್ರಿಸರ್ವ್ಡ್ಗೆ 2, OBCಗೆ 3, SCಗೆ 2, STಗೆ 1. ಹಾಗೆ ಇಲ್ಲಿ ಸೂಟಬಿಲಿಟಿ ಆಫ್ ದಿ ಪೋಸ್ಟ್ ಫಾರ್ PWBD ಕೊಟ್ಟಿದ್ದಾರೆ ವೀಕ್ಷಕರೇ. ಯಾವ ಡಿಸಬಿಲಿಟಿ ಪೀಪಲ್ ಇದಕ್ಕೆ ಎಲಿಜಿಬಲ್ ಇದ್ದಾರೆ ಅಂತ. ಪೇ ಸ್ಕೇಲ್ ಲೆವೆಲ್ 11. ಏಜ್ ಲಿಮಿಟ್ ಕೊಟ್ಟಿದ್ದಾರೆ. 40 years ಫಾರ್ ಅನ್ರಿಸರ್ವ್ಡ್, 43 years ಫಾರ್ OBCs ಆ್ಯಂಡ್ 45 years ಫಾರ್ SC ಆರ್ STs. ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ಸಲ್ಲಿ ಎಜುಕೇಷನಲ್ ಮತ್ತು ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ತಾವು ಇದನ್ನು ಸ್ಕ್ರೀನ್ಶಾಟ್ ಇಟ್ಕೊಂಡು ಓದ್ಕೋಬಹುದು. ಇದಕ್ಕೂ ಕೂಡ ಸೇಮ್ ಡೀಟೇಲ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ಡ್ಯೂಟೀಸ್ ಕೊಟ್ಟಿದ್ದಾರೆ, ಹೆಡ್ ಕ್ವಾರ್ಟರ್ಸ್, ಅದರ್ ಡೀಟೇಲ್ಸ್ ಮತ್ತು ಅಡಿಷ್ನಲ್ ಕಂಡೀಷನ್ಸ್ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ತಾವು ಇಲ್ಲಿ ಓದ್ಕೋಬೋದು. ನಾನು ಸ್ಕ್ರಾಲ್ ಮಾಡ್ತೀನಿ. ವೇಕೆನ್ಸಿ ನಂಬರ್ ಕೊಟ್ಟಿದ್ದಾರೆ. 3 ವೇಕೆನ್ಸೀಸ್ ಫಾರ್ ದಿ ಪೋಸ್ಟ್ ಆಫ್ ಸ್ಪೆಷಲ್ ಗ್ರೇಡ್ 3 ಅಸಿಸ್ಟೆಂಟ್ ಪ್ರೊಫೆಸರ್ ನ್ಯೂಕ್ಲಿಯರ್ ಮೆಡಿಸಿನ್ಸ್, ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ರಿಸರ್ವೇಷನ್ ಪೊಸಿಷನ್ ಅನ್ರಿಸರ್ವ್ಡ್ಗೆ 2, OBCಗೆ 1. ಸೂಟಬಿಲಿಟಿ ಆಫ್ ದಿ ಪೋಸ್ಟ್ ಫಾರ್ PWBD ಕೊಟ್ಟಿದ್ದಾರೆ ವೀಕ್ಷಕರೇ. ಹಾಗೆ ಪೇ ಸ್ಕೇಲ್ ಲೆವೆಲ್ 11. ಏಜ್ ಲಿಮಿಟ್ 40 years ಫಾರ್ ಅನ್ರಿಸರ್ವ್ಡ್ ಆ್ಯಂಡ್ 43 years ಫಾರ್ OBCs. ಸೊ ಹಾಗೆ ಇಲ್ಲಿ ಕೂಡ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ಸ್, ಎಜುಕೇಷನಲ್ ಎಕ್ಸ್ಪೀರಿಯನ್ಸ್ ಮತ್ತು ಅಡಿಷ್ನಲ್ ನೋಟ್ಸ್, ಡ್ಯೂಟೀಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ಅದರ್ ಡೀಟೇಲ್ಸ್. ಹೆಡ್ ಕ್ವಾರ್ಟರ್ಸ್ ಇಲ್ಲಿ ಇನಿಷಿಯಲಿ ಡೆಲ್ಲಿ. ಹವೆವರ್ ದಿ ಆಫೀಸರ್ಸ್ appointed to the service shall be liable to serve anywhere in India. ಅಡಿಷನಲ್ ಕಂಡೀಷನ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿ ಸುಮಾರು ಪೋಸ್ಟ್ಸ್ ಇದ್ದಾವೆ. ಎಲ್ಲ ಒಟ್ಟು ಸೇರಿ 109 ವೇಕೆನ್ಸೀಸ್ ಇದ್ದಾವೆ ವೀಕ್ಷಕರೇ. ಈ ಸುಮಾರು ಪೋಸ್ಟ್ ಡಿಫ್ರೆಂಟ್ ಆರ್ಗನೈಸೇಷನ್, ಡಿಫ್ರೆಂಟ್ ಮಿನಿಸ್ಟ್ರಿಯಿಂದ ಕಾಲ್ ಮಾಡಿದ್ದಾರೆ ವೀಕ್ಷಕರೇ. ಅದರದ್ದು ಎಲ್ಲ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ ವೀಕ್ಷಕರೇ ವಿವರಣವಾಗಿ. ವೀಕ್ಷಕರೇ, ಇದು ಸುಮಾರು 63 pages ಇದೆ. ತಾವು ನೋಡ್ಕೋಬಹುದು. ನಾನು ಸ್ಲೋಗಿ ಸ್ಕ್ರಾಲ್ ಮಾಡ್ತೀನಿ. ಎಲ್ಲದಕ್ಕೂ ಎಸೆನ್ಷಿಯಲ್ ಎಜುಕೇಷನ್, ಕ್ವಾಲಿಫಿಕೇಷನ್ ಮತ್ತು ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ವೀಕ್ಷಕರೇ. ಆ್ಯಂಡ್ ಇಲ್ಲಿ ಪೋಸ್ಟಿಂಗ್ ಎಲ್ಲ ಆಗುತ್ತೆ, ಇಲ್ಲಾಂದರೆ ಅದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿರುತ್ತೆ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ತಾವು ಇಲ್ಲಿ ನೋಡಬಹುದು. ಎಲ್ಲ ಪೋಸ್ಟ್ಗೂ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ಕನ್ಫ್ಯೂಷನ್ ಅಷ್ಟು ಇರಲ್ಲ. ತಾವು ಕ್ಲೀನಾಗಿ ಇದನ್ನು ಸ್ಕ್ರೀನ್ಶಾಟ್ ಇಟ್ಕೊಂಡು
ಡೀಟೇಲಾಗಿ ಓದ್ಕೋಬಹುದು. ವೀಕ್ಷಕರೇ, ಇದು ಆಲ್ಮೋಸ್ಟ್ 63 ಪೇಜಸ್ ಇದೆ. ತುಂಬ ಡೀಟೇಲ್ಸ್ ಕೊಟ್ಟಿದ್ದಾರೆ, ಎಲ್ಲ ಪೋಸ್ಟ್ಗೂ ಕೊಟ್ಟಿದ್ದಾರೆ ವೀಕ್ಷಕರೇ. ತಮ್ಮ ಗಮನಕ್ಕೆ ನಾನು ಈ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಮಾತ್ರ ಓದುತ್ತಿದ್ದೇನೆ ವೀಕ್ಷಕರೇ. ಈ ವಿಡಿಯೋದಲ್ಲಿ ತಾವು ನೋಡಬಹುದು ವೀಕ್ಷಕರೇ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸೇರಿ 25 ಡಿಫ್ರೆಂಟ್ ಪೋಸ್ಟ್ಸ್ ಇದ್ದಾವೆ ವೀಕ್ಷಕರೇ. 25 ಡಿಫ್ರೆಂಟ್ ಪೋಸ್ಟಲ್ಲಿ ಒಟ್ಟಾಗಿ ಎಲ್ಲ ಸೇರಿ 109 ವೇಕೆನ್ಸೀಸ್ ಇದ್ದಾವೆ ವೀಕ್ಷಕರೇ. ತಾವು ನೋಡಬಹುದು. ಇಲ್ಲಿ ಲಾಸ್ಟಲ್ಲಿ 25 ವೇಕೆನ್ಸಿ ನಂಬರ್ ಕೊಟ್ಟಿದ್ದಾರೆ. 40 ವೇಕೆನ್ಸೀಸ್ ಫಾರ್ ದಿ ಪೋಸ್ಟ್ ಆಫ್ ಮೆಡಿಕಲ್ ಆಫೀಸರ್ ಆಯುರ್ವೇದ, ಸೆಂಟ್ರಲ್ ಎಸ್ಟಾಬ್ಲಿಷ್ಮೆಂಟ್ ಡಿಪಾರ್ಟ್ಮೆಂಟ್, ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ಡೆಲ್ಲಿ, ರಿಸರ್ವೇಷನ್ ಪೊಸಿಷನ್. ಅನ್ರಿಸರ್ವ್ಡ್ಗೆ 17, ಎಕನಾಮಿಕ್ ವೀಕರ್ ಸೆಕ್ಷನ್ಗೆ 3, OBCಗೆ 11, SCಗೆ 6, STಗೆ 3, PWBDಗೆ 2 ಇಲ್ಲಿ ಕೊಟ್ಟಿದ್ದಾರೆ ವೀಕ್ಷಕರೇ. ಇದರ ಡೀಟೇಲ್ಸ್ ಕೂಡ, ಏಜ್ ಲಿಮಿಟ್ ಕೂಡ ಕೊಟ್ಟಿದ್ದಾರೆ ಎಲ್ಲ ಕ್ಯಾಟಗರಿಗೆ. ಇಲ್ಲಿ ನೋಡಬಹುದು ವೀಕ್ಷಕರೇ. ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಕೊಟ್ಟಿದ್ದಾರೆ. ಆನ್ಲೈನ್ ರಿಕ್ರೂಟ್ಮೆಂಟ್ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬೈ ಸೆಲೆಕ್ಷನ್ ಥ್ರೂ ವೆಬ್ಸೈಟ್. ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ ವೀಕ್ಷಕರೇ, www.upsconline.nic.in ಟು ದಿ ಅಬೌವ್ ಪೋಸ್ಟ್ ಫ್ರಮ್ 13/4/2024. ಸೊ 13/4/2024 ತಾವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದು. ಮತ್ತು ಕ್ಲೋಸಿಂಗ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ರಿಕ್ರೂಟ್ಮೆಂಟ್ ಅಪ್ಲಿಕೇಶನ್ ಥ್ರೂ ORA ವೆಬ್ಸೈಟ್ ಇಸ್ ಆನ್ 2/5/2024. ಸೊ ಕೊನೆಯ ದಿನಾಂಕ 2/5/2024 ಆಗಿರುತ್ತದೆ. ಇಲ್ಲಿ ಲಾಸ್ಟ್ ಡೇಟ್ ಫಾರ್ ಪ್ರಿಂಟಿಂಗ್ ಆಫ್ ಕಂಪ್ಲೀಟ್ಲಿ ಸಬ್ಮಿಟೆಡ್ ಆನ್ಲೈನ್ ಅಪ್ಲಿಕೇಶನ್ ಈಸ್ ಅಪ್ ಟು 3/5/2024. ವೀಕ್ಷಕರೇ, ಇಲ್ಲಿ ತಾವು ನೋಡಬಹುದು ಸ್ಟಾರ್ಟ್ ಡೇಟು ಮತ್ತು ಎಂಡಿಂಗ್ ಡೇಟ್ ಕೊಟ್ಟಿದ್ದಾರೆ. ಅದರ ಮುಂಚೆ ತಾವು ಹೋಗಿ ಇಲ್ಲಿ ಅಪ್ಲೈ ಮಾಡಿಬಿಟ್ಟು ಅಪ್ಲಿಕೇಶನ್ ಪ್ರಿಂಟ್ ತಗೋಬೇಕು ವೀಕ್ಷಕರೇ. ವೀಕ್ಷಕರೇ, ಇಲ್ಲಿ ಇನ್ನೂ ಅಡಿಷ್ನಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ, ಯಾವ್ಯಾವ ಸರ್ಟಿಫಿಕೇಟ್ಸ್ ಪ್ರೊಡ್ಯೂಸ್ ಮಾಡಬೇಕಂತ. ಮತ್ತು ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಅಡಿಷ್ನಲ್ ಇನ್ಫಾರ್ಮೇಷನ್ಸ್ ಟು ಕ್ಯಾಂಡಿಡೇಟ್ಸ್ ಫಾರ್ ರಿಕ್ರೂಟ್ಮೆಂಟ್ ಬೈ ಸೆಲೆಕ್ಷನ್ ಕೊಟ್ಟಿದ್ದಾರೆ ವೀಕ್ಷಕರೇ. ಸಿಟಿಸನ್ಶಿಪ್ ಕೊಟ್ಟಿದ್ದಾರೆ, ಯಾರ್ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅಪ್ಲೈ ಮಾಡೋಕ್ಕೆ ಅಂತ. ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ದ ಏಜ್ ಲಿಮಿಟ್ ಫಾರ್ ದಿ ಪೋಸ್ಟ್ ಹ್ಯಾಸ್ ಬೀನ್ ಗಿವನ್ ಇನ್ ದಿ ಅಡ್ವರ್ಟೈಸ್ಮೆಂಟ್ ಫಾರ್ ಸರ್ಟೆನ್ ಏಜ್ ಕನ್ಸೆಷನ್ಸ್ ಅಡ್ಮಿಸಿಬಲ್ ಟು ವೇರಿಯಸ್ ಕ್ಯಾಟಗರೀಸ್. ಪ್ಲೀಸ್ ಗೋ ಥ್ರೂ ದಿ ಇನ್ಸ್ಟ್ರಕ್ಷನ್ಸ್ ರಿಗಾರ್ಡಿಂಗ್ ಕನ್ಸೆಷನ್ಸ್ ಆ್ಯಂಡ್ ರಿಲ್ಯಾಕ್ಸೇಷನ್ಸ್. ಆಲ್ರೆಡಿ ಇಲ್ಲಿ ಪೋಸ್ಟ್ ಹತ್ರ ಕೂಡ ಏಜ್ ಲಿಮಿಟ್ ಮೆನ್ಷನ್ ಮಾಡಿದ್ದಾರೆ, ಆದರೂ ಇನ್ನೂ ಸ್ವಲ್ಪ ಇನ್ಸ್ಟ್ರಕ್ಷನ್ಸು ಆ್ಯಂಡ್ ಡೀಟೇಲ್ಸ್ ಕೊಟ್ಟಿರ್ತಾರೆ ವೀಕ್ಷಕರೇ. ತಾವು ಆ ವೆಬ್ಸೈಟ್ಗೆ ಹೋಗಿ ಓದಬಹುದು. ಮಿನಿಮಮ್ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ಸ್ ಇದು ಕೂಡ ವೆಬ್ಸೈಟಲ್ಲಿ ಎಲ್ಲ ಡೀಟೇಲ್ ಆಗಿ ಹಾಕಿರ್ತಾರೆ ವೀಕ್ಷಕರೇ. ಮತ್ತು ಇಲ್ಲಿ ಅಪ್ಲಿಕೇಶನ್ ಫೀ ಕೊಟ್ಟಿದ್ದಾರೆ ವೀಕ್ಷಕರೇ. ಕ್ಯಾಂಡಿಡೇಟ್ ಎಕ್ಸೆಪ್ಟ್ ಫೀಮೇಲ್ ಆರ್ SC or ST persons with benchmark disability, candidates who are exempted from payment of fee are required to pay a fee of ₹25 only, either by remitting the money in any branch of the SBI, by cash, or by using net banking facility of any bank, by using Visa, Mastercard, RuPay, Credit, Debit Card, UPI payment. ಸೊ ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದು ವೀಕ್ಷಕರೇ. ಫೀಮೇಲು ಮತ್ತು SC STಗೆ ರಿಸರ್ವ್ ಕ್ಯಾಟಗರೀಸ್ಗೆ ಫೀ ಇಲ್ಲ ವೀಕ್ಷಕರೇ. ಅವ್ರನ್ನ ಬಿಟ್ಟು ಬೇರೆ ಕ್ಯಾಂಡಿಡೇಟ್ಸ್ಗೆ ಎಲ್ಲ ₹25 ಇದೆ ವೀಕ್ಷಕರೇ ಪೇಮೆಂಟ್ ಆಫ್ ಫೀಗೆ. ಕನ್ಸೆಷನ್ಸ್ ಆ್ಯಂಡ್ ರಿಲ್ಯಾಕ್ಸೇಷನ್ಸ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ, ಇಲ್ಲಿ ತಾವು ನೋಡಬಹುದು. ವೀಕ್ಷಕರೇ, ತಮಗೆ ಇನ್ನೂ ಈ ನೋಟಿಫಿಕೇಷನ್ ಡೀಟೇಲಾಗಿ ಓದಬೇಕಂದ್ರೆ ನಾನು ಇಲ್ಲಿ ಮೊದಲಾಗಿ ಓದಿರೋ ವೆಬ್ಸೈಟ್ upsconline.nic.inಗೆ ಹೋಗಿ ಈ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ತಾವು ಕ್ಲೀನಾಗಿ ಓದಬಹುದು ವೀಕ್ಷಕರೇ. ಇಲ್ಲಿ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ. ಸೊ ಕ್ಯಾಂಡಿಡೇಟ್ಸ್ ಮಸ್ಟ್ ಅಪ್ಲೈ ಆನ್ಲೈನ್ ಥ್ರೂ ದಿ ವೆಬ್ಸೈಟ್ www.upsconline.nic.in. Applications received through any other mode would not be accepted and summarily rejected. ಸೊ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ತಾವು ಈ ಪೋಸ್ಟ್ಗೆ. ವೀಕ್ಷಕರೇ, ತಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂದ್ಕೊಳ್ತಾ ಇದ್ದೇನೆ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ಳುತ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.